ವೆಲ್ಕಮ್ ಟು ಮೈ ಚಾನಲ್. ನಿಮ್ಮ ಜೊತೆ ನನ್ನ ಕತೆ ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡ್ ಬರೋಣ. ಅದಕ್ಕೂ ಮುಂಚೆ ನೀವು ಇದೇ ಮೊದಲು ನಮ್ಮ ವಿಡಿಯೋಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಸಂಚಿಕೆ ಶುರುವಿನಲ್ಲಿ ಲಕ್ಷ್ಮಿ ಭೂಮಿ ನಿಜಕ್ಕೂ ಕೂಡ ಅಜಿತ್ ಸಾಹೇಬ್ರಂತ ಗಂಡ ಯಾರಿಗೂ ಕೂಡ ಸಿಗೋದಿಲ್ಲ. ಅವ್ರನ್ನ ಪಡಿಬೇಕು ಅಂದ್ರೆ ಪುಣ್ಯ ಮಾಡಿರ್ಬೇಕು. ನೀನಿನ್ನು ತಡ ಮಾಡಬೇಡ. ನೀನು ಇಷ್ಟು ದಿವಸ ಒಪ್ಪಂದದ ಮದುವೆಯಲ್ಲಿ ಇದ್ದೆ ಅನ್ನೋ ಕಾರಣಕ್ಕೆ ನಾನ್ ನಿನ್ಗೆ ಆದಷ್ಟು ಸಾಹೇಬ್ರಿಂದ ದೂರ ಇರು ಅಂತ ಹೇಳ್ತಾ ಇದ್ದೆ. ಅದು ಬಿಟ್ಟು ಬೇರೆ ಏನೂ ಇಲ್ಲ ಅಂತ ಲಕ್ಷ್ಮಿ ಭೂಮಿಗೆ ಹೇಳ್ತಾ ಇದ್ದಾಗ, ಅಯ್ಯೋ ಅಕ್ಕ, ಸಾಹೇಬ್ರು ತುಂಬಾನೇ ಒಳ್ಳೆಯವರು. ಅವ್ರನ್ನ ಗಂಡಾಗಿ ಪಡಿಬೇಕು ಅಂದ್ರೆ ನಿಜಕ್ಕೂ ನಾನು ಪುಣ್ಯ ಮಾಡಿರ್ಬೇಕು. ನಾನು ಅವರಿಂದ ದೂರ ಆದ್ರೂ ಕೂಡ ಕೊನೆವರೆಗೂ ಅವರೇ ನನ್ನ ಗಂಡ ಆಗಿರ್ಬೇಕು. ನನ್ನ ಜೀವನದಲ್ಲಿ ಇನ್ನೊಂದು ಮದುವೆ ಆಗ್ಬಾರ್ದು ಅಂತ ನಾನು ಈಗಾಗಲೇ ಡಿಸೈಡ್ ಆಗಿದ್ದೀನಿ. ಆದ್ರೆ ಈಗ ಸಾಹೇಬ್ರೆ ಬಂದು ನಾವು ಜೀವನ ಪೂರ್ತಿ ನಿಜವಾಗ್ಲೂ ಗಂಡ ಹೆಂಡತಿಯಾಗಿ ಇರೋಣ, ಈ ಒಪ್ಪಂದದ ಮದುವೆಯನ್ನ ಮುರಿದ್ಬಿಟ್ಟು ಹೊಸದಾಗಿ ಮದುವೆ ಮಾಡ್ಕೊಳ್ಳೋಣ, ಹೊಸ ಜೀವನ ಶುರು ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಈಗ ನಾನೇನಾದ್ರೂ ಒಪ್ಕೊಂಡ್ರೆ ಭಾಗ್ಯಮ್ಮನ್ ಸಲುವಾಗಿ ಭೂಮಿ ನನ್ನ ಪ್ರೀತಿಯನ್ನ ಒಪ್ಕೊಂಡ್ಲು ಅಂತ ಸಾಹೇಬ್ರಿಗೂ ಕೂಡ ಆಗ್ಬಾರ್ದು ಅಲ್ವಾ ಅನ್ನೋ ಕಾರಣಕ್ಕೇನೆ ನಾನು ಸಾಹೇಬ್ರಿಗೆ ಏನು ಕೂಡ ಉತ್ತರ ಹೇಳಿಲ್ಲ. ಅಷ್ಟಕ್ಕೂ ಸಾಹೇಬ್ರು ನನ್ನ ಎದುರುಗಡೆ ಬಂದ್ರೆ ಸಾಕು, ಅವ್ರ ಹತ್ರ ಮುಖಕ್ಕೆ ಮುಖ ಕೊಟ್ಟು ಮಾತಾಡೋಕ್ಕೂ ಆಗ್ತಾ ಇರ್ಲಿಲ್ಲ ಲಕ್ಷ್ಮಕ್ಕ ಅಂತ ಹೇಳಿ ಭೂಮಿ ಹೇಳ್ತಿದ್ದಾಗ, ಆಗ ಲಕ್ಷ್ಮಿ, ಅಯ್ಯೋ ಹುಚ್ಚಿ, ಸಾಹೇಬ್ರೇ ಬಂದು ತಮ್ಮ ಪ್ರೀತಿನ ನಿನ್ ಹತ್ರ ಹೇಳ್ಕೊಂಡಾಗ ನೀನ್ ಯಾಕೆ ಬೇಡ ಅಂತೀಯ, ಸುಮ್ನೆ ಒಪ್ಕೊಂಬಿಡು ಅಂತ ಹೇಳ್ತಿರ್ತಾರೆ. ಲಕ್ಷ್ಮಕ್ಕ, ನಿಜಕ್ಕೂ ನಾನು ಒಪ್ಕೊಂಬಿಲ್ಲ ಅಂತ ಭೂಮಿ ಕೇಳಿದಾಗ, ಆಗ ಇದ್ರಲ್ಲಿ ಮತ್ತೆ ಕೇಳುವಂಥದ್ದು ಏನಿದೆ, ಸುಮ್ನೆ ಒಪ್ಕೋ, ಒಳ್ಳೆ ಮನ್ಸು ಇರುವಂತ ಹುಡುಗ ನಿನ್ಗೆ ಸಿಕ್ಕಿದಾನೆ ಅಂದ್ರೆ ನೀನ್ ನಿಜಕ್ಕೂ ಪುಣ್ಯ ಮಾಡಿದ್ಯಾ ಅಂತ ಲಕ್ಷ್ಮಿ ಭೂಮಿಯನ್ನ ಕನ್ವಿನ್ಸ್ ಮಾಡ್ತಾ ಇರ್ತಾರೆ. ಆಗ ಭೂಮಿ, ಸರಿ ಅಕ್ಕ, ಸಾಹೇಬ್ರಿಗೆ ನಾನು ಕೂಡ ನನ್ನ ಪ್ರೀತಿ ಬಗ್ಗೆ ತಿಳಿಸ್ಬಿಡ್ತೀನಿ, ಆದ್ರೆ ನನ್ನೊಬ್ಳಿಗೆ ಹೋಗೋದಕ್ಕೆ ಭಯ ಆಗ್ತಾ ಇದೆಯಲ್ಲ ಅಂತ ಭೂಮಿ ಹೇಳ್ತಾ ಇದ್ದಾಗ, ಸರಿ, ಸ್ಟೇಷನ್ವರೆಗೂ ನಾನು ಬರ್ತೀನಿ, ಅಲ್ಲಿಂದ ನೀನೇ ಹೋಗ್ಬೇಕು ಅಂತ ಹೇಳಿ ಭೂಮಿ ಹತ್ರ ಲಕ್ಷ್ಮಿ ಹೇಳ್ತಾರೆ. ಆಗ ಸರಿ ಅಕ್ಕ, ಬಾ, ಅಲ್ಲಿಗೆ ಹೋಗಿ ನೋಡೋಣ ಅಂತ ಹೇಳ್ಬಿಟ್ಟು ಇಬ್ರು ಕೂಡ ಸ್ಟೇಷನ್ ಹತ್ರ ಹೊರಟು ಬರ್ತಾರೆ. ಈ ಕಡೆ ಅಶ್ವಿನಿ ಭದ್ರಂಗೆ ಕಾಲ್ ಮಾಡ್ಬಿಟ್ಟು, ಭದ್ರ, ನಂಗೆ ಚೆನ್ನಾಗೇನೆ ಗೊತ್ತು ಇದೆಲ್ಲ ಆಗಿರೋದು ನಿನ್ನಿಂದಾನೆ, ನಿನ್ ಹಿಂದೆ ಇರೋದು ಆ ದೇವ್ಯಾನಿನೇ ಅಂತ, ನಿನ್ಗೆ ಬೇಲ್ ಕೊಡ್ಸಿದ್ದು ಕೂಡ ದೇವ್ಯಾನಿ ಅಂತ ನನಗೆ ಚೆನ್ನಾಗೇನೆ ಗೊತ್ತು. ಸುಮ್ನೆ ಇವಾಗ ನಾನು ಹೇಳೋ ಕೆಲ್ಸನ ಮಾಡಿದ್ರೆ ಸರಿ, ಇಲ್ಲ ಅಂದ್ರೆ ಬಂದ್ ದಾರಿಯಲ್ಲಿ ನಿನ್ನನ್ನ ಮತ್ತೆ ಜೈಲಿಗೆ ವಾಪಸ್ ಕಳಿಸ್ತೀನಿ ಅಂತ ಅಶ್ವಿನಿ ಹೇಳ್ತಾ ಇದ್ದಾಗ, ಅಯ್ಯೋ ಮೇಡಮ್, ನನ್ನ ಹಿಂದೆ ಯಾವ ದೇವ್ಯಾನಿ ಮೇಡಮೂ ಇಲ್ಲ, ಏನೂ ಇಲ್ಲ, ನನಗೆ ಯಾರೋ ಪುಣ್ಯಾತ್ಮರು ಬೇಲ್ ಕೊಡ್ಸಿದ್ದಾರೆ, ನಾನು ಆಚೆ ಕಡೆ ಬಂದಿದ್ದೀನಿ ಅಷ್ಟೇ. ನಾನಿನ್ನೂ ಮತ್ತೆ ಅದೇ ಅಖಾಡಕ್ಕೆ ಇಳಿಬೇಕು ಬೇಡವೋ ಅಂತ ಡಿಸೈಡ್ ಮಾಡಿದಾಗ ಖಂಡಿತವಾಗ್ಲೂ ನಾನು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ ಅಂತ ಹೇಳಿ ಭದ್ರ ಹೇಳ್ತಾನೆ. ಆದ್ರೆ ಅಶ್ವಿನಿ, ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ, ನೀನ್ ನನಗೆ ಶಾರದಾಳನ್ನ ಹುಡುಕಿ ತಂದು ಒಪ್ಪಿಸ್ಲೇಬೇಕು ಅಂತ ಅಶ್ವಿನಿ ಹೇಳ್ತಾ ಇದ್ದಾಗ, ನೋಡೋಣ ಬಿಡಿ ಮೇಡಮ್ ಅಂತ ಹೇಳಿ ಭದ್ರ ಫೋನನ್ನ ಕಟ್ ಮಾಡ್ತಾನೆ. ಈ ಕಡೆ ಭೂಮಿ ಮತ್ತೆ ಲಕ್ಷ್ಮಿ ಇಬ್ರು ಕೂಡ ಸ್ಟೇಷನ್ ಹತ್ರ ಬಂದ್ಬಿಟ್ಟು, ಲಕ್ಷ್ಮಕ್ಕ, ನನ್ಗೊಬ್ಳಿಗೆ ಹೋಗಿ ಹೇಳೋದಕ್ಕೆ ಭಯ ಆಗ್ತಾ ಇದೆ ಅಂತ ಹೇಳ್ತಿದ್ದಾಗ, ಭೂಮಿ, ಈಗ ನೀನ್ ಒಬ್ಳೆ ಹೋಗಿ ನಿನ್ ಪ್ರೀತಿನ ಸಾಹೇಬ್ರ ಹತ್ರ ಹೇಳ್ಕೋಬೇಕು, ನಿನ್ನ ಪ್ರೀತಿಯನ್ನ ಹೇಳೋದಕ್ಕೆ ನಾನು ಬರ್ಬೇಕಾ ಜೊತೆಲಿ, ಹೋಗಿ ನೀನ್ ಒಬ್ಳೆ ಹೋಗ್ಬಿಟ್ಟು ನಿನ್ ಪ್ರೀತಿಯ ಎಲ್ಲಾ ವಿಷಯಗಳನ್ನು ಕೂಡ ಹೇಳ್ಕೊಂಬಿಡು ಅಂತ ಹೇಳ್ತಾ ಇದ್ದಾಗ, ಈ ಕಡೆ ಅಜಿತ್ ಭೂಮಿ ಬಂದು ಏನ್ ಮಾತಾಡ್ತಾಳೋ ಏನೋ, ನನ್ನ ಪ್ರೀತಿನ ಒಪ್ಕೊಳ್ತಾಳೋ ಇಲ್ವೋ ಅಂತ ಹೇಳಿ ಸಿಕ್ಕಾಪಟ್ಟೆ ಟೆನ್ಷನ್ ಅಲ್ಲಿ ಕೂತಿರ್ತಾನೆ. ಆಗ ಭೂಮಿ ಒಳಗಡೆ ಬಂದು ಸಾಹೇಬ್ರೆ ಅಂತ ಹೇಳಿ ಕರೀತಾರೆ. ಆಗ ಅಜಿತ್ ಭೂಮಿಯನ್ನೇ ನೋಡ್ತಾ ಹಾಗೇನೆ ಅಲ್ಲೇ ಕಳೆದು ಹೋಗ್ಬಿಟ್ಟಿರ್ತಾನೆ. ಈ ಕಡೆ ಭೂಮಿ ತನ್ನ ಪ್ರೀತಿಯನ್ನೆಲ್ಲ ಅಜಿತ್ಗೆ ಹೇಳೋದಕ್ಕೆ ಶುರು ಮಾಡ್ಬಿಡ್ತಾಳೆ. ಇದಿಷ್ಟು ನಾಳೆಯ ಸಂಚಿಕೆ ಆಗಿರುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.